ನಮಸ್ಕಾರ ಸ್ನೇಹಿತರೆ. ಎಸ್ಆರ್ ಪ್ರಕ್ರಿಯೆ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭ ಆದ ದಿನದಿಂದ ಇಲ್ಲಿವರೆಗೂ ಕೂಡ ಮಮತಾ ಬ್ಯಾನರ್ಜಿ ಅವರು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ. ಮೋಸ್ಟ್ಲಿ ನನ್ಗನ್ಸ್ತಾ ಇದೆ ಏನು ಅಂತ ಹೇಳಿದ್ರೆ ಅವರು ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇಲ್ಲ ಅನ್ಸ್ತದೆ. ಅಷ್ಟೊಂದು ಟೆನ್ಷನ್ ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಇದ್ದಾರೆ. ಬರೇ ಟೆನ್ಷನ್ ಅಲ್ಲ, ಹತಾಶ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಅವರು ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇರುವಂತಹ ಹೇಳಿಕೆಗಳು, ಭಾಷಣ ಮಾಡುವಾಗ ಉಪಯೋಗಿಸ್ತಾ ಇರುವಂತಹ ಭಾಷೆ ಎಲ್ಲದನ್ನು ನೋಡಿದ್ರೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರು ವಿಪರೀತವಾದಂತಹ ಭಯದಲ್ಲಿ ಬದುಕ್ತಾ ಇದ್ದಾರೆ ಅಂತದೆ. ಇಷ್ಟು ಭಯ ಪಡ್ಲಿಕ್ಕಾದ್ರೂ ಕಾರಣ ಏನು? ಕಾರಣ ಬೇರೆ ಏನು ಅಲ್ಲ, ಈ ಎಸ್ಐಆರ್ ಪ್ರಕ್ರಿಯೆಯಿಂದಾಗಿ ಮಮತಾ ಬ್ಯಾನರ್ಜಿ ಅವರ ಬೆನ್ನೆಲುಬಾಗಿರುವಂತಹ ಈ ವೋಟ್ ಬ್ಯಾಂಕ್ ಏನಿದೆ ಇದು ಈಗ ಛಿದ್ರ ಆಗ್ತಾ ಇದೆ. ಇದರಿಂದಾಗಿ ಮಮತಾ ಬ್ಯಾನರ್ಜಿ ಅವರು ಹತಾಶರಾಗಿದ್ದಾರೆ. ಏನಾದ್ರೂ ಮಾಡಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಕೂಡ ಇದ್ದಾರೆ. ಆದ್ರೆ ಅದರಲ್ಲಿ ಯಾವುದು ಅವರಿಗೆ ಯಶಸ್ಸು ಸಿಗ್ತಾ ಇಲ್ಲ. ಅವರು ಪ್ರತಿದಿನ ಒಂದಲ್ಲ ಒಂದು ಕಡೆ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧವಾಗಿ ರ್ಯಾಲಿಗಳನ್ನು ನಡೆಸ್ತಾ ಇದ್ದಾರೆ, ಅಲ್ಲಿ ಭಾಷಣಗಳನ್ನ ಮಾಡ್ತಾ ಇದ್ದಾರೆ, ಜನರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಇನ್ನೊಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಈ ರೀತಿಯಾದಂತಹ ಅಸ್ತ್ರವನ್ನ ಪ್ರಯೋಗ ಮಾಡುವ ಮುಖಾಂತರ ಬಂಗಾಳದ ಜನತೆಯನ್ನ ಎಸ್ಐಆರ್ ವಿರುದ್ಧವಾಗಿ ಎತ್ತಿ ಕಟ್ಟಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಇದರಲ್ಲಿ ಅವರಿಗೆ ಯಶಸ್ಸು ಸಿಗ್ತದ ಇಲ್ಲ ಅನ್ನೋದು ಇನ್ನು ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರು ಪ್ರಯೋಗಿಸಿರುವಂತಹ ಅಸ್ತ್ರ ಯಾವುದು? ಅದಲ್ಲದೆ ಮಮತಾ ಬ್ಯಾನರ್ಜಿ ಅವರು ಇಷ್ಟೊಂದು ಹತಾಶರಾಗ್ಲಿಕ್ಕೆ ಕಾರಣ ಏನು? ಇದೆಲ್ಲೋ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಬಿಹಾರಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆದ ದಿನದಿಂದ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ರೀತಿಯಾದಂತಹ ತಾಳಮಲ ಪ್ರಾರಂಭ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತವಾಗಿ ಗೊತ್ತಿತ್ತು ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ. ಈ ಚುನಾವಣೆಗಿಂತಲೂ ಮೊದಲು ಪಶ್ಚಿಮ ಬಂಗಾಳದಲ್ಲಿ ಕೂಡ ಎಸ್ಐಆರ್ ನಡೆಸ್ತಾರೆ ಅಂತೇಳಿ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ಬಿಹಾರಲ್ಲಿ ಪ್ರಾರಂಭ ಆದ ದಿನದಿಂದ ಈ ಎಸ್ಐಆರ್ ನ ವಿರೋಧಿಸ್ಲಿಕ್ಕೆ ಪ್ರಾರಂಭಿಸಿದ್ರು. ಆದ್ರೆ ಅವ್ರಿಗೆ ಅಂತಹ ಬಲ ಸಿಗ್ಲಿಲ್ಲ. ಕೋರ್ಟಿಗೆ ಕೂಡ ಹೋಗಿದ್ದಾರೆ, ಎಲ್ಲದೂ ನಡೆದಿದೆ. ಆದ್ರೆ ಕೋರ್ಟ್ ಅಲ್ಲಿ ಕೂಡ ಇವರಿಗೆ ವಿರುದ್ಧವಾಗಿ ತೀರ್ಪು ಬರ್ತಾ ಇದೆ. ಇದರಿಂದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಏನ್ ಮಾಡ್ಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಆದ್ರಿಂದಾಗಿ ಪಶ್ಚಿಮ ಬಂಗಾಳದಾದ್ಯಂತ ರ್ಯಾಲಿಗಳನ್ನ ನಡೆಸ್ತಾ ಇದ್ದಾರೆ. ಆ ರ್ಯಾಲಿಯಲ್ಲಿ ಎಸ್ಐಆರ್ ಇಂದಾಗಿ ಹಾಗಾಗ್ತದೆ ಹೀಗಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಬಂಗಾಳಿ ಮಾತಾಡುವಂತಹ ಒಬ್ಬನೇ ಒಬ್ಬ ಮತದಾರರ ಹೆಸರು ಡಿಲೀಟ್ ಆದ್ರೂ ಕೂಡ ನಾನು ಸುಮ್ಮನಿರೋಲ್ಲ, ಪರಿಸ್ಥಿತಿ ಕೈ ಮೀರಿ ಹೋಗ್ತದೆ, ನಾನು ಚುನಾವಣಾ ಆಯೋಗದ ವಿರುದ್ಧವಾಗಿ ಹೋರಾಡ್ತೇನೆ, ಈ ರೀತಿಯಾಗಿ ಎಲ್ಲ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಆ ರೀತಿ ಏನು ಆಗ್ತಾ ಇಲ್ಲ. ಈ ಎಸ್ಐಆರ್ ಪ್ರಕ್ರಿಯೆ ನಿರಾತಂಕವಾಗಿ ನಡ್ಕೊಂಡು ಹೋಗ್ತಾ ಇದೆ. ಯಾವುದೇ ರೀತಿಯಾದ ಗಲಾಭೆ ಏನು ಕೂಡ ನಡೀತಾ ಇಲ್ಲ. ಅದಲ್ಲದೇನೆ ಮಮತಾ ಬ್ಯಾನರ್ಜಿ ಇಷ್ಟೊಂದು ಭಯ ಪಡ್ಲಿಕ್ಕೆ ಕಾರಣ ಏನು? ಕಾರಣ ಬೇರೆ ಏನು ಅಲ್ಲ, ಈ ಎಸ್ಐಆರ್ ಪ್ರಕ್ರಿಯೆ ಕಂಪ್ಲೀಟ್ ಆದ್ಮೇಲೆ ಹೊಸ ವೋಟರ್ ಲಿಸ್ಟ್ ಬರ್ತದಲ್ಲ, ಆ ಸಂದರ್ಭದಲ್ಲಿ ತನ್ನ ಬೆಂಬಲಿಗರಾದಂತಹ ಈ ಅಕ್ರಮ ವಲಸಿಗರಿದ್ದಾರಲ್ಲ ಅವ್ರ ಹೆಸರೆಲ್ಲೋದು ಡಿಲೀಟ್ ಆದ್ರೆ ಆಗ ನಾನು ಏನ್ ಮಾಡೋದು? ಈ ರೀತಿಯಾದಂತಹ ಭಯ ಕಾಡ್ಲಿಕ್ಕೆ ಶುರುವಾಗಿದೆ. ಈಗ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ 54 ಲಕ್ಷಕ್ಕೂ ಅಧಿಕ ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಅದಲ್ಲದೆ ಅನ್ಮ್ಯಾಪ್ಡ್ 30 ಲಕ್ಷ ಮತದಾರರಿದ್ದಾರೆ. ಈ ಅನ್ಮ್ಯಾಪ್ಡ್ ಅಂದ್ರೆ ಬೇರೆ ಏನು ಅಲ್ಲ, ಈ ವೋಟರ್ ಲಿಸ್ಟ್ ನಲ್ಲಿ ಒಂದಿಷ್ಟು ಜನರ ಹೆಸರು ಇರ್ತದೆ, ಅವ್ರದ್ದು ಅಡ್ರೆಸ್ ಇರ್ತದೆ. ಆ ಅಡ್ರೆಸ್ ನ ಹುಡ್ಕೊಂಡು ಹೋದಾಗ ಅಲ್ಲಿ ಈ ಮತದಾರರು ಇಲ್ಲದೆ ಇರುವಂತಹದ್ದು. ಇದರಲ್ಲಿ ಬಹುತೇಕರು ಅಕ್ರಮ ವಲಸಿಗರು ಅಂತೇಳಿ ಹೇಳ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಸಂದರ್ಭದಲ್ಲಿ ಇವರು ನಮ್ಮ ದೇಶದವರು ಅಲ್ಲ ಅಂತೇಳಿ ಗೊತ್ತಾದ್ರೆ ಇವ್ರನ್ನ ಬಂಧಿಸುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ಬಂಧನದ ಭೀತಿಯಿಂದಾಗಿ ಇವರೆಲ್ಲರೂ ಈಗಾಗಲೇ ದೇಶವನ್ನು ಬಿಟ್ಟು ಹೋಗಿರ್ಬೋದು ಅಥವಾ ಪಶ್ಚಿಮ ಬಂಗಾಳದಿಂದ ಬೇರೆ ರಾಜ್ಯಗಳಿಗೆ ಕೂಡ ವಲಸೆ ಹೋಗಿರುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಇವ್ರು ಎಲ್ಲಿದ್ದಾರೆ ಏನು ಅನ್ನೋದು ಟ್ರೇಸ್ ಆಗ್ತಾ ಇಲ್ಲ. ಹಾಗಾಗಿ ಇದೆಲ್ಲವನ್ನು ಅನ್ಮ್ಯಾಪ್ಡ್ ಮತದಾರರು ಅಂತೇಳಿ ಹೇಳ್ತಾರೆ. ಇವರ ಹೆಸರು ಕೂಡ ಡಿಲೀಟ್ ಆಗಿ ಹೋಗ್ಬಿಡ್ತದೆ. ಟೋಟಲ್ ಆಗಿ ಇಲ್ಲಿವರೆಗೆ 85 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರು ಡಿಲೀಟ್ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಒಮ್ಮೆ ಕಂಪ್ಲೀಟ್ ಆದ್ಮೇಲೆ ಇದು 1 ಕೋಟಿಯನ್ನು ದಾಟುವಂತ ಸಾಧ್ಯತೆ ಇರ್ತದೆ. ಇದರಲ್ಲಿ ಎರಡೆರಡು ಕಡೆ ಹೆಸರನ್ನ ಸೇರಿಸ್ಕೊಂಡಂತಹ ಮತದಾರರು ಕೂಡ ಇದ್ದಾರೆ. ಹಾಗೇನೆ ಸತ್ತೋದವರ ಹೆಸರು ಕೂಡ ಡಿಲೀಟ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಅಕ್ರಮ ವಲಸಿಗರ ಹೆಸರು ಕೂಡ ಡಿಲೀಟ್ ಆಗಿ ಹೋಗ್ತದೆ. ನಂತರ ಪರ್ಮನೆಂಟ್ ಆಗಿ ಬೇರೆ ಕಡೆ ಶಿಫ್ಟ್ ಆಗಿರುವಂತಹವರ ಹೆಸರು ಕೂಡ ಇಲ್ಲಿ ಡಿಲೀಟ್ ಆಗಿ ಹೋಗ್ತದೆ. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸಾಮಾನ್ಯವಾಗಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಈ ಸತ್ತೋದವರ ಹೆಸರಲ್ಲೂ ಕೂಡ ಓಟನ್ನ ಹಾಕ್ತಾ ಇದ್ರು. ಹಾಗೇನೆ ಎರಡೆರಡು ಕಡೆ ಮತದಾರರ ಹೆಸರನ್ನು ಸೇರಿಸ್ಕೊಂಡಿರ್ತಾರಲ್ಲ ಅವರು ಕೂಡ ಅಷ್ಟೇ 2 ಕಡೆ ಅಥವಾ 3 ಕಡೆಯಲ್ಲಿ ಕೂಡ ಮತದಾನವನ್ನ ಮಾಡ್ತಾ ಇದ್ರು. ಇದೆಲ್ಲದೂ ಕೂಡ ಆಲ್ಮೋಸ್ಟ್ ಈ TMCಯ ಮತಗಂಟು ಅಂತೇಳಿ ಹೇಳ್ತಾರೆ. ಈಗ ಏನಾಗಿದೆ ಅಂದ್ರೆ ಇವರೆಲ್ಲರ ಹೆಸರು ಡಿಲೀಟ್ ಆಗೋದ್ರಿಂದ TMCಗೆ ಹೆಚ್ಚು ಕಡಿಮೆ 1 ಕೋಟಿವರೆಗೆ ಮತಗಳು ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಇದರಿಂದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ದಿಗಿಲಾಗ್ಬಿಟ್ಟಿದೆ. ಇದೇ ಸಂದರ್ಭದಲ್ಲಿ 2021 ಚುನಾವಣೆಯಲ್ಲಿ ಏನ್ ನಡೆದಿತ್ತು ಅನ್ನೋದನ್ನ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ 2021 ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ತನ್ನ ನೆಲೆಯನ್ನು ಕಂಡಿತು ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ 2021 ಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸ್ತದೆ ಅನ್ನುವ ಸುದ್ದಿ ಕೂಡ ಇದ್ದಿತ್ತು. ಅದರಲ್ಲಿ TMC ನಿಚ್ಚಳ ಬಹುಮತವನ್ನು ಗಳಿಸಿತು. ಆದ್ರೂ ಕೂಡ ಬಿಜೆಪಿ ಇಲ್ಲಿ ಗಣನೀಯವಾದಂತಹ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವುದರಲ್ಲಿ ಯಶಸ್ಸನ್ನು ಪಡೆದು ಅಧಿಕೃತ ವಿರೋಧ ಪಕ್ಷವಾಗಿ ಪಶ್ಚಿಮ ಬಂಗಾಳದ ಅಸೆಂಬ್ಲಿಯಲ್ಲಿ ಕೂತ್ಕೊಂಡ್ರು.
ಯಾವಾಗ ಬಿಜೆಪಿ ಈ ಅಭೂತಪೂರ್ವವಾದಂತ ಯಶಸ್ಸನ್ನ ಕಾಣ್ತೋ ಆಗ ಮಮತಾ ಬ್ಯಾನರ್ಜಿ ಅವರಿಗೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ತನಗೆ ಸಮಸ್ಯೆ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಅವ್ರ ಕೆಲಸ ಪ್ರಾರಂಭ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಅವ್ರ ಕೆಲಸ ಅಂದ್ರೆ ಬೇರೆ ಏನು ಮಾಡಲ್ಲ, ಒಂದು ಸಮುದಾಯದವ್ರನ್ನ ಅತಿಯಾಗಿ ಓಲೈಸ್ಕೊಂಡು ಹೋಗ್ತಾರೆ. ಅದರಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ದಿನಂಪ್ರತಿ ಗಲಭೆಗಳು ನಡೀತಾ ಇತ್ತು, ಹಿಂದೂಗಳ ಮೇಲೆ ಸತತವಾಗಿ ದಬ್ಬಾಳಿಕೆ ನಡೀತಾ ಇತ್ತು. ಬಿಜೆಪಿಯ ಕಾರ್ಯಕರ್ತರನ್ನ ಊರಿಂದ ಓಡಿಸುವಂತಹ ಕೆಲಸ ಕೂಡ ಬಹಳಷ್ಟು ಕಡೆಗಳಲ್ಲಿ ನಡೆದಿದೆ, ಅಥವಾ ಅವ್ರನ್ನ ಕೊಲೆ ಕೂಡ ಮಾಡಲಾಗಿದೆ. ಈ ರೀತಿಯಾಗಿ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಕಾರ್ಯಕರ್ತ ಅಂದ್ಕೊಂಡು ಹೊರಗಡೆ ಓಡಾಡೋದು ಕೂಡ ಕಷ್ಟ ಆಗ್ಬಿಟ್ಟಿತ್ತು. ಆ ರೀತಿಯಾದಂತಹ ಪರಿಸ್ಥಿತಿಗೆ ಪಶ್ಚಿಮ ಬಂಗಾಳವನ್ನ ತಂದುಬಿಟ್ಟಿದ್ರು. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಗಲಭೆ ಮಾಡ್ತಾ ಇದ್ದವ್ರು ಎಲ್ಲರೂ ಕೂಡ ಅಷ್ಟೇ ಈ ಅಕ್ರಮ ನುಸುಳುಕೋರರೇ ಆಗಿದ್ರು. ಇವ್ರನ್ನೇ ಮುಂದಿಟ್ಕೊಂಡು ಮಮತಾ ಬ್ಯಾನರ್ಜಿ ಅವರು ಅಲ್ಲಲ್ಲಿ ಗಲಭೆಗಳನ್ನ ಸೃಷ್ಟಿ ಮಾಡ್ತಾ ಇದ್ರು. ಆದ್ರೆ ಈಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಇವರೆಲ್ಲರ ಹೆಸರು ಡಿಲೀಟ್ ಆಗಿ ಹೋಗ್ತದೆ. ಅದಲ್ಲದೆ ಬಹುತೇಕ ಜನರು ಈಗಾಗಲೇ ದೇಶವನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದರಿಂದಾಗಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅಕ್ರಮವನ್ನ ನಡೆಸಲಿಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳಷ್ಟು ಕಷ್ಟ ಆಗ್ತದೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಸ್ವಲ್ಪ ತಲೆಬಿಸಿ ಪ್ರಾರಂಭ ಆಗಿದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಅದೇನು ಅಂತ ಹೇಳಿದ್ರೆ 2021 ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಆದಂತಹ ಮತದಾನ 5 ಕೋಟಿಗಿಂತಲೂ ಸ್ವಲ್ಪ ಜಾಸ್ತಿ. ಇಲ್ಲಿ ಟಿಎಂಸಿ ಪಡೆದಿರೋದು 2,76,00,000 ಮತವಾದ್ರೆ ಬಿಜೆಪಿ ಪಡೆದಿರೋದು 2,48,00,000 ಮತವನ್ನ ಪಡೆದಿದೆ. ಇಲ್ಲಿ ಬಿಜೆಪಿ ಮತ್ತು ಟಿಎಂಸಿ ಮಧ್ಯೆ ಇದ್ದಂತಹ ಡಿಫರೆನ್ಸ್ ಕೇವಲ 28 ಲಕ್ಷ ವೋಟ್. ಹಾಗಾಗಿ ಮುಂದಿನ ವರ್ಷ ಬರುವಂತಹ ಚುನಾವಣೆಯಲ್ಲಿ ಟಿಎಂಸಿಗೆ ಸೇರಿದಂತಹ ಹೆಚ್ಚು ಕಡಿಮೆ 1 ಕೋಟಿ ಮತಗಳು ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಇದರಿಂದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ನಾನು ಸೋಲ್ತೇನೆ ಅನ್ನೋ ಭಯ ಈಗಾಗಲೇ ಕಾಡ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ಈಗ ಮಮತಾ ಬ್ಯಾನರ್ಜಿ ಅವರು ಅಲ್ಲಿಯ ಜನರನ್ನ ರೊಚ್ಚಿಗೆ ಬೆಳೆಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ನೀವು ಮನೆಯಿಂದ ಹೊರಗಡೆ ಬನ್ನಿ, ಗಲಭೆ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿಯ ಮಹಿಳೆಯರಿಗೆ ಕೂಡ ಅವರು ಕರೆ ಕೊಡ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿರುವಂತಹ ಅಡುಗೆ ಸಾಮಾನುಗಳನ್ನ ಹಿಡ್ಕೊಂಡು ಗಲಭೆ ಮಾಡಿ ಅಂತ ಕೂಡ ಪ್ರಚೋದನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೂ ಕೂಡ ಅದಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲ. ಇದೆಲ್ಲ ಸಮಸ್ಯೆಯ ಮಧ್ಯೆ ಮಮತಾ ಬ್ಯಾನರ್ಜಿಗೆ ಇನ್ನೊಂದು ಸಮಸ್ಯೆ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ ಹಿಂದೂಗಳ ಮತ. ಈ ಬಾರಿ ಹಿಂದೂಗಳ ಮತ ಕ್ರೋಢೀಕರಣಗೊಳ್ಳುತ್ತಾ ಇದೆ. ಅದ್ರ ಜೊತೆಗೆ ಬಾಂಗ್ಲಾದಿಂದ ನಿರಾಶ್ರಿತರಾಗಿ ಭಾರತದಲ್ಲಿ ಬಂದು ಇಷ್ಟು ದಿನ ನೆಲೆಸಿದ್ದಂತಹ ಮತುವಾ ಸಮುದಾಯದವರಿಗೆ ಈ ಬಾರಿ ಸಿಎ ಮುಖಾಂತರ ಪೌರತ್ವ ಕೂಡ ಸಿಕ್ಕಿದೆ. ಅದೇ ರೀತಿಯಲ್ಲಿ ಇವರೆಲ್ಲರೂ ಕೂಡ ತಮ್ಮ ಹೆಸರನ್ನ ವೋಟರ್ ಲಿಸ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪರವಾಗಿ ನಿಲ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಇವರಿಗೆ ಪೌರತ್ವ ಸಿಗಲಿಕ್ಕೂ ಕೂಡ ಬಿಜೆಪಿಯ ಕಾರಣ ಆಗಿರೋದ್ರಿಂದ ಇವರು ಬಿಜೆಪಿಗೆ ವೋಟ್ ಹಾಕ್ತಾರೆ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿದೆ. ಈ ಸಂಖ್ಯೆ ಕೂಡ 25 ಲಕ್ಷ ಇದೆ. ಹಾಗೇನೆ ಟಿಎಂಸಿಯಿಂದ ಈಗಾಗಲೇ ಉಚ್ಚಾಟನೆಗೊಂಡಿರುವಂತಹ ಮುಸ್ಲಿಂ ನಾಯಕ ಹುಮಾಯೂನ್ ಕಬೀರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆತ ಏನ್ ಹೇಳಿದಾನೆ ಅಂತ ಹೇಳಿದ್ರೆ, ನಾನು ನನ್ನದೇ ಆದಂತಹ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾನೆ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಡಿಸೆಂಬರ್ 6ನೇ ತಾರೀಕು ಈತ ಮುರ್ಷಿದಾಬಾದ್ ನಲ್ಲಿ ಬಾಬರಿ ಮಸೀದಿಯನ್ನು ಕಟ್ತೇನೆ ಅಂತ ಹೇಳಿ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾನೆ. ಈತನಿಗೆ ಅಭೂತಪೂರ್ವವಾದಂತಹ ಬೆಂಬಲ ಈತನ ಸಮುದಾಯದ ಕಡೆಯಿಂದ ಸಿಗ್ತಾ ಇದೆ. ಈಗಾಗಲೇ 5 ಕೋಟಿಗೂ ಹೆಚ್ಚು ಹಣ ಈ ಬಾಬರಿ ಮಸೀದಿಯನ್ನ ಕಟ್ಟಿಸ್ಲಿಕ್ಕಾಗಿ ಜನ ದೇಣಿಗೆ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈತ ಈಗಾಗಲೇ 132 ಕ್ಷೇತ್ರಗಳಲ್ಲಿ ನಾನು ನನ್ನ ಪಕ್ಷದಿಂದ ಕ್ಯಾಂಡಿಡೇಟ್ ಗಳನ್ನ ಹಾಕ್ತಾ ಇದ್ದೇನೆ ಅಂತ ಹೇಳಿದಾನೆ. ಹಾಗೆ ನಾಡ್ದು ಡಿಸೆಂಬರ್ 22ನೇ ತಾರೀಕು ಹೊಸ ಪಕ್ಷದ ಘೋಷಣೆಯನ್ನು ಕೂಡ ಮಾಡ್ತೇನೆ ಅಂತ ಹೇಳಿದಾನೆ. ಇದ್ರ ಜೊತೆಗೆ ಓವೈಸಿ ಕೂಡ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿರುವಂತಹ ಮುಸಲ್ಮಾನ್ ಸಮುದಾಯದ ಮೇಲೆ ಕಣ್ಣಿಟ್ಟಿದ್ದಾರೆ. ಓವೈಸಿ ಈ ಬಾರಿ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಎಲ್ಲಾ 293 ಕ್ಷೇತ್ರಗಳಲ್ಲಿ ನನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೇನೆ ಅಂತೇಳಿ ಹೇಳ್ತಾ ಇದ್ದಾನೆ. ಇದ್ರ ಜೊತೆ ಈಗಾಗಲೇ ಹುಮಾಯೂನ್ ಕಬೀರ್ ಓವೈಸಿ ಜೊತೆಗೆ ನಾನು ಮೈತ್ರಿಯನ್ನ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ಒಂದ್ ವೇಳೆ ಈ ಮೈತ್ರಿಯನ್ನವರು ಏರ್ಪಟ್ರೆ ಒಂದಿಷ್ಟು ಮುಸಲ್ಮಾನ್ ಮತಗಳು ಆ ಕಡೆ ಹೋಗುವಂತ ಸಾಧ್ಯತೆ ಇದೆ. ಇಲ್ಲಿ ಮುಸಲ್ಮಾನರ ಮತ ಟಿಎಂಸಿಯಿಂದ ಬೇರೆ ಕಡೆ ಶಿಫ್ಟ್ ಆಯ್ತು ಅಂತ ಹೇಳಿದ್ರೆ ಅದರಿಂದ ಸಮಸ್ಯೆ ಉಂಟಾಗೋದು ಮಮತಾ ದೀದಿ ಅವರಿಗೆ. ಆದ್ರಿಂದ ಅನಿವಾರ್ಯವಾಗಿ ಮಮತಾ ಬ್ಯಾನರ್ಜಿ ಅವರು ಈಗ ಹಿಂದೂಗಳ ಕೈಕಾಲು ಹಿಡಿಲಿಕ್ಕೆ ಶುರು ಮಾಡಿದ್ದಾರೆ. ಏನಾದ್ರೂ ಮಾಡಿ ಹಿಂದೂಗಳ ಮತವನ್ನ ತನ್ನತ್ತ ಸೆಳಿಬೇಕು ಅನ್ನೋ ಪ್ರಯತ್ನಕ್ಕೆ ಮಮತಾ ಬ್ಯಾನರ್ಜಿ ಅವರು ಇಳಿದಿದ್ದಾರೆ. ಅದಕ್ಕಾಗಿ ಮಮತಾ ಬ್ಯಾನರ್ಜಿ ಅವರು ಸಿಲಿಗುರಿಯಲ್ಲಿ ಒಂದು ಮಹಾಕಾಲ್ ದೇವಸ್ಥಾನವನ್ನ ಕಟ್ಟಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕೋಲ್ಕತ್ತಾದಲ್ಲಿ ಒಂದು ದುರ್ಗಾದೇವಿಯ ಮಂದಿರವನ್ನು ಕೂಡ ನಾನು ಕಟ್ಟಿಸ್ತಾ ಇದ್ದೇನೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದೂಗಳನ್ನ ತನ್ನತ್ತ ಸೆಳಿಲಿಕ್ಕೆ ಈಗ ದೇವಸ್ಥಾನಗಳನ್ನ ಕಟ್ಟಿಸ್ಲಿಕ್ಕೆ ಮಮತಾ ಬ್ಯಾನರ್ಜಿ ಅವರು ಇಳಿದಿದ್ದಾರೆ. ಇಲ್ಲಿವರೆಗೆ ದೇವಸ್ಥಾನ ಅಂತ ಹೇಳಿದ್ರೆ ಮೂಗು ಮುರಿತಿದ್ದಂತಹ ಮಮತಾ ಬ್ಯಾನರ್ಜಿ ಅವರಿಗೆ ಈಗ ದೇವಸ್ಥಾನ ಕಟ್ಟಿಸುವಂತಹ ಆಸೆ ಉಟ್ಕೊಂಡು ಬಿಟ್ಟಿದೆ. ಇದಕ್ಕೆ ಮುಖ್ಯ ಕಾರಣ ಹಿಂದೂಗಳ ಮತ ಕ್ರೋಢೀಕರಣಗೊಳ್ತಾ ಇರುವಂತಹದ್ದು. ಮೊನ್ನೆಷ್ಟೇ ಕೋಲ್ಕತ್ತಾದಲ್ಲಿ ಭಗವದ್ಗೀತೆಯ ಸಾಮೂಹಿಕ ಪಠಣ ನಡೀತು. ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಕಡಿಮೆ 5 ಲಕ್ಷಕ್ಕೂ ಅಧಿಕ ಹಿಂದೂಗಳು ಸೇರಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾವಾಗ 5 ಲಕ್ಷ ಹಿಂದೂಗಳು ಒಂದೆಡೆ ಸೇರಿ ಈ ಭಗವದ್ಗೀತೆ ಪಠಣ ಮಾಡಿದ್ರು ಆಗ ಮಮತಾ ಬೀದಿಯವರ ಹೃದಯ ಬಡಿತ ವೇರಿಯೇಷನ್ ಆಗ್ಲಿ ಪ್ರಾರಂಭ ಆಯ್ತು. ಈಗ ಮಮತಾ ಬ್ಯಾನರ್ಜಿ ಅವರು ಏನಾದ್ರೂ ಮಾಡಿ ಹಿಂದೂಗಳನ್ನ ಒಲಿಸ್ಕೋಬೇಕು ಅಥವಾ SIR ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು, ಈ ರೀತಿಯಾದಂತಹ ಹೋರಾಟಕ್ಕೆ ಇಳಿದಿದ್ದಾರೆ.
ಆದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ SIR ಪ್ರಕ್ರಿಯೆಯನ್ನು ನಿಲ್ಲಿಸ್ಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಹಿಂದೂಗಳನ್ನ ಒಲಿಸ್ಕೊಳ್ಳಿಕ್ಕೆ ಏನ್ ಮಾಡಬಹುದು ಆ ರೀತಿಯಾದಂತಹ ಪ್ರಯತ್ನಕ್ಕೆ ಈಗ ಕೈ ಹಾಕಿದ್ದಾರೆ. ಆದ್ರೆ ಅದರಲ್ಲಿ ಅವರಿಗೆ ಈ ಸರಿ ಯಶಸ್ಸು ಸಿಕ್ಕೋದು ತುಂಬಾ ಕಷ್ಟ ಇದೆ. ಇದೆಲ್ಲ ಅರಿತಂತಹ ಮಮತಾ ಬ್ಯಾನರ್ಜಿ ಅವರು ಇನ್ನೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಸದ್ಯದಲ್ಲೇ ಕೇಂದ್ರ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರುವಂತ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ಈಗ ಎಲ್ಲಾ ಕಡೆ ಹೇಳ್ಕೊಂಡು ತಿರುಗಲಿ ಶುರು ಮಾಡಿದ್ದಾರೆ. ಆ ಮುಖಾಂತರ ಚುನಾಯಿತ ಸರ್ಕಾರವನ್ನ ವಜಾ ಮಾಡಿ ಇಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿ ಮಾಡ್ಲಿಕ್ಕೆ ಹೊರಟಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇದರ ವಿರುದ್ಧವಾಗಿ ಹೋರಾಡಬೇಕು. ಈ ರೀತಿಯಾಗಿ ಅಲ್ಲಿಯ ಜನರನ್ನ ಪ್ರಚೋದನೆ ಮಾಡ್ಲಿಕ್ಕೆ ಕೂಡ ಪ್ರಯತ್ನಿಸ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾರು ಕೂಡ SIR ಪ್ರಕ್ರಿಯೆಗೆ ಬೆದರಿ ದೇಶವನ್ನ ಬಿಟ್ಟು ಹೋಗ್ಬೇಡಿ, ಅಂದ್ರೆ ಇವರು ಅಕ್ರಮ ನುಸುಳುಕೋರು ಯಾರಿದ್ದಾರೆ ಅವರಿಗೆ ನೇರವಾಗಿ ಕರೆಯನ್ನು ಕೊಟ್ಟಿದ್ರು. ಯಾರು ಹೋಗ್ಬೇಡಿ, ಏನು ಸಮಸ್ಯೆ ಆಗಲ್ಲ, ಇಲ್ಲೇ ನಿಂತಿರಿ, ನಿಮ್ಗೆ ಏನು ಸಮಸ್ಯೆ ಆಗದ ರೀತಿಯಲ್ಲಿ ನಾನು ನೋಡ್ಕೋತೇನೆ, ಈ ರೀತಿಯಾದಂತ ಪ್ರಾಮಿಸ್ ನ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಅವ್ರು ಯಾರು ಕೂಡ ಮಮತಾ ಬ್ಯಾನರ್ಜಿ ಅವರ ಮಾತನ್ನ ಕೇಳ್ತಾ ಇಲ್ಲ, ದೇಶವನ್ನ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ತಂದಿರುವಂತಹ ಒಂದು ಹೊಸ ಕಾನೂನು, ಫಾರಿನ್ ಇಮಿಗ್ರೇಷನ್ ಆಕ್ಟ್. ಈ ಮಸೂದೆ ಪ್ರಕಾರ ಒಂದ್ ವೇಳೆ ಯಾರಾದ್ರೂ ಅಕ್ರಮ ವಲಸಿಗರು ಪೊಲೀಸರ ಕೈಗೆ ಸಿಕ್ಕಾಕೊಂಡು ಜೈಲು ಪಾಲಾದ್ರೆ ಮುಂದೆ ಕೋರ್ಟ್ ನಲ್ಲಿ ಅವರು ತಾನು ಭಾರತೀಯ ಅಂತ ಹೇಳಿ ಪ್ರೂವ್ ಮಾಡ್ಬೇಕಾಗಿ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲೆಗಳನ್ನ ಅವರು ಕೊಡ್ಬೇಕಾಗಿ ಬರ್ತದೆ. ಅಂದ್ರೆ ನಾನು ಭಾರತೀಯ, ನಾನು ವಿದೇಶಿಗ ಅಲ್ಲ ಅಂತೇಳಿ ಪ್ರೂವ್ ಮಾಡ್ಬೇಕಾಗಿ ಬರ್ತದೆ. ಮೊದಲು ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಒಂದ್ ವೇಳೆ ಯಾರಾದ್ರೂ ಅಕ್ರಮ ವಲಸಿಗ ಅಂತ ತಗೊಂಡು ನಮ್ಮ ಪೊಲೀಸರು ಅವ್ರನ್ನ ಏನಾದ್ರೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರೆ ಸರ್ಕಾರವೇ ಪ್ರೂವ್ ಮಾಡ್ಬೇಕಾಗಿತ್ತು ಆತ ಭಾರತೀಯನಲ್ಲ, ಆತ ವಿದೇಶಿಗ ಅಂತೇಳಿ. ಆದ್ರೆ ಈಗ ಮಸೂದೆ ಬದಲಾಗ್ಬಿಟ್ಟಿದೆ. ಇದರಿಂದಾಗಿ ಈ ಅಕ್ರಮ ವಲಸಿಗರು ಎಲ್ಲಿಯಾದ್ರೂ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಜೈಲಲ್ಲೇ ಕೊಳಿಬೇಕಾಗ್ತದಲ್ಲ ಅನ್ನುವ ಹೆದರಿಕೆಯಿಂದ ದೇಶವನ್ನ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಇದು ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಬಹುದೊಡ್ಡದಂತ ಕಂಟಕವನ್ನು ಉಂಟು ಮಾಡಿದೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ TMCಯ ಬೆನ್ನೆಲುಬಾಗಿದ್ದವರೇ ಈ ಅಕ್ರಮ ವಲಸಿಗರು. ಪಂಚಾಯತ್ ಚುನಾವಣೆಯಿಂದ ಹಿಡಿದು ಪಾರ್ಲಿಮೆಂಟ್ ಚುನಾವಣೆವರೆಗೂ ಕೂಡ ಇವರು TMC ಪಕ್ಷವನ್ನ ಸಪೋರ್ಟ್ ಮಾಡ್ಕೊಂಡು ಬಂದಂತವ್ರು. ಅದೇ ರೀತಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹಿಂಸೆ ಗಲಭೆ ಎಲ್ಲದನ್ನು ಮಾಡುವಂತವ್ರು ಇವರೇ ಆಗಿದ್ರು. ಆದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಇವರು ಇಲ್ಲದೇನೆ ಮಮತಾ ಬ್ಯಾನರ್ಜಿ ಅವರಿಗೆ ಬಹುದೊಡ್ಡದಂತ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ಚುನಾವಣೆಯಲ್ಲಿ ಸೋಲೋದು ಶತಸಿದ್ಧ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಅದಕ್ಕಾಗಿ ಅವರು ಈಗಾಗಲೇ ಹಿಂದೂಗಳ ಓಲೈಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಅವರಿಗೆ ಅಲ್ಲಿ ಯಶಸ್ಸು ಸಿಗೋದು ಬಹಳಷ್ಟು ಕಷ್ಟ ಇದೆ. ಇದರಿಂದಾಗಿ ವಿಚಲಿತರಾಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಹತಾಶ ಸ್ಥಿತಿ ತಲುಪಿದ್ದಾರೆ. ಹಾಗಾಗಿ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿಯ ಜನರನ್ನ ಈ SIR ಪ್ರಕ್ರಿಯೆ ವಿರುದ್ಧ ರೊಚ್ಚಿಗೆಬ್ಬಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಅದು ಅಷ್ಟೊಂದು ಫಲ ಕೊಡ್ತಾ ಇಲ್ಲ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಏನಾದ್ರೂ ಯಶಸ್ಸು ಸಿಗಬಹುದಾ, ಅಥವಾ ಬಿಜೆಪಿ ಈ ಬಾರಿಯಲ್ಲಿ ಅಧಿಕಾರದ ಸೂತ್ರವನ್ನ ಹಿಡಿಬಹುದಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.